ಆತ್ಮೀಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಅಧಿಕ ಮಾಸ, ಪುಣ್ಯ ಮಾಸ, ದಾನದ ಮಾಸ. ಈ ಪವಿತ್ರ ಮಾಸದಲ್ಲಿ ಮಾಡುವ ಒಂದು ಸಣ್ಣ ದಾನವು ಅನೇಕ ಪಟ್ಟು ಪುಣ್ಯ ಫಲ ಲಭಿಸುವಂತೆ ಮಾಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಒಂದು ಹಿಡಿ ಅವಲಕ್ಕಿಯ ದಾನ, ಒಂದು ಚಿಟಿಕೆ ಕಲ್ಲು ಸಕ್ಕರೆಯ ದಾನ, ಒಂದು ದೀಪದಾನ, ಇವೆಲ್ಲವೂ ಭಕ್ತಿಯಿಂದ ಮಾಡುವುದರಿಂದ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಅಧಿಕ ಮಾಸದಲ್ಲಿ ಅನ್ನದಾನ, ವಸ್ತ್ರದಾನ, ದೀಪದಾನ, ಫಲದಾನ, ಗೋದಾನಗಳನ್ನು ಮಾಡುವುದರಿಂದ ಸುಖ, ಶಾಂತಿ, ಸಮೃದ್ಧಿ ಜೀವನದಲ್ಲಿ ನೆರೆಯೂರುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಅಧಿಕ ಮಾಸದಲ್ಲಿ ನಿಮ್ಮ ಶಕ್ತಿಗೆ ತಕ್ಕಂತೆ ದಾನ ಮಾಡಿ ಪುಣ್ಯ ಸಂಪಾದಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ದಾನವನ್ನು ಯಾವ ರೀತಿ ಮಾಡಬೇಕು, ಯಾವ ದಾನ ಮಾಡುವುದರಿಂದ ಯಾವ ಪುಣ್ಯ ಲಭಿಸುತ್ತದೆ, ದಾನವನ್ನು ಮಾಡುವ ರೀತಿಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ದಾನಾದಿಗಳನ್ನು ಮಾಡಿ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಹಯಗ್ರೀವ ದಾನ. ಹಯಗ್ರೀವ ದಾನವನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಯಗ್ರೀವ ದಾನವನ್ನು ಬ್ರಾಹ್ಮಣರಿಗಾದರೂ ಕೊಡಬಹುದು, ಮುತ್ತೈದೆಯರಿಗಾದರೂ ಕೂಡ ಕೊಡಬಹುದು. ಮುತ್ತೈದೆಯರಿಗೆ ಕೊಡುವಂತಹದ್ದಾದರೆ ಈ ರೀತಿಯಾಗಿ ಕಣವನ್ನು, ಅರಿಶಿಣ ಕುಂಕುಮವನ್ನು, ದಕ್ಷಿಣೆಯನ್ನು ಎಷ್ಟಾದರೂ ಕೂಡ ನೀವು ಇಡಬಹುದು. ಅಕ್ಕಿ ಅಡಿಕೆಯನ್ನು ಹಾಗೆ ಬಳೆಗಳನ್ನು ಇಡಬೇಕು. ಹಯಗ್ರೀವ ದಾನಕ್ಕೆ ಮುಖ್ಯವಾಗಿ ಕಡಲೆಬೇಳೆ, ಅದೇ ರೀತಿಯಾಗಿ ಬೆಲ್ಲದ ಅಚ್ಚನ್ನು ಇಟ್ಟು ಕೊಡುವಂತಹದ್ದು. ಕಡಲೆಬೇಳೆಯನ್ನು 1 kg ಅಥವಾ ಅರ್ಧ kg ಇಲ್ಲ 1/4 kg ಆದರೂ ಕೂಡ ನೀವು ಇಡಬಹುದು. ಈ ಹಯಗ್ರೀವ ದಾನವನ್ನು ಕೊಡಬೇಕಾದ್ರೆ ಹಿತ್ತಾಳೆಯ ತಟ್ಟೆ ಅಥವಾ ಹಿತ್ತಾಳೆಯ ಬಟ್ಟಲಲ್ಲಿ ನಾವು ಬೇಳೆಯನ್ನು, ಬೆಲ್ಲವನ್ನು ಇಟ್ಟು ಕೊಡುವಂತಹದ್ದು. ಯಾವುದೇ ದಾನಾದಿಗಳನ್ನು ಮಾಡಬೇಕಾದ್ರೆ ಹಿತ್ತಾಳೆ ಪಾತ್ರೆಗಳನ್ನು ಕೊಡುವುದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಹಾಗಾಗಿ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಈ ರೀತಿಯಾದಂತಹ ದಾನವನ್ನು ಕೊಡುವಂತಹದ್ದು. ಹಯಗ್ರೀವ ದಾನವನ್ನು ಕೊಡುವುದರಿಂದ ಮನೆಯಲ್ಲಿ ನಿಂತು ಹೋಗಿರುವಂತಹ ಶುಭ ಕಾರ್ಯಗಳು ಜರುಗ್ತವೆ. ಅದೇ ರೀತಿಯಾದಂತಹ ಮನೆಯಲ್ಲಿ ಹೊಸದಾಗಿರ್ತಕ್ಕಂತಹ ಶುಭ ಕಾರ್ಯಗಳು ನಡೀತಾ ಹೋಗ್ತವೆ. ಫಲದಾನ. ಫಲದಾನವು ಆರೋಗ್ಯ, ಸಮೃದ್ಧಿ ಮತ್ತು ಶುಭ ಫಲದ ಸಂಕೇತವಾಗಿದೆ. ಮರವು ಹೇಗೆ ಸಿಹಿಯಾದ ಫಲಗಳನ್ನು ನೀಡುತ್ತದೆಯೋ ಹಾಗೆಯೇ ನಮ್ಮ ಜೀವನವು ಸತ್ಕರ್ಮಗಳ ಫಲದಿಂದ ತುಂಬಿರಲಿ ಎನ್ನುವ ಸಂದೇಶವನ್ನು ನೀಡುತ್ತದೆ. ಹಾಗಾಗಿ ಫಲದಾನವನ್ನು ಕೊಡುವುದರಿಂದ ಫಲವು ಅಧಿಕವಾಗಿ ಇದೆ. ಈ ಫಲದಾನವನ್ನು ಕೊಡೋದಕ್ಕೆ ಈ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಫಲದಾನವನ್ನು ಬ್ರಾಹ್ಮಣರಿಗಾದರೂ ಮುತ್ತೈದೆ ಸ್ತ್ರೀಯರಿಗಾದರೂ ಕೊಡಬಹುದು. ಮುತ್ತೈದೆಯರಿಗೆ ಕೊಡುವಂತಹದ್ದಾದರೆ ಕರ್ಣ, ಅರಿಶಿಣ ಕುಂಕುಮ, ಅಕ್ಕಿ ಅಡಿಕೆ, ಬಳೆಗಳನ್ನು ಇಟ್ಟು ಕೊಡುವಂತಹದ್ದು ಶ್ರೇಯಸ್ಕರ. ಬಳೆಗಳನ್ನು ಇಲ್ಲಿ 1 ಡಜನ್ ಇಟ್ಟಿದ್ದೀನಿ ನಾನು. ನೀವು 5 ಬಳೆಗಳನ್ನಾದರೂ ಕೂಡ ಕೊಡಬಹುದು. ಫಲದಾನಕ್ಕೆ ಮುಖ್ಯವಾಗಿ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ತೆಂಗಿನಕಾಯಿಯ ಕೆಳಭಾಗದಲ್ಲಿ ಎಲೆ, ಅಡಿಕೆ, ದಕ್ಷಿಣೆ, ಎಷ್ಟಾದರೂ ದಕ್ಷಿಣೆಯನ್ನು ಇಡಬಹುದು. ಇಷ್ಟೇ ಇಡಬೇಕು ಅಂತೇನೂ ಇಲ್ಲ. ಎಲೆ ಅಡಿಕೆಯನ್ನು ಇಟ್ಟು, ಕಾಯಿಯನ್ನು ಇಟ್ಟು ಫಲದಾನವನ್ನು ಮುತ್ತೈದೆ ಸ್ತ್ರೀಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಕೊಡಬೇಕು. ಈ ರೀತಿಯಾಗಿ 33 ಫಲದಾನವನ್ನು ಮುತ್ತೈದೆಯರಿಗೆ ಕೊಡುವಂತಹದ್ದು. ಈ ರೀತಿಯಾಗಿರ್ತಕ್ಕಂತಹ ಫಲದಾನವನ್ನು ಕೂಡ ನೀವು ಕೊಡಬಹುದು. ಈ ಫಲದಾನವನ್ನು ಕೊಡೋದಕ್ಕೆ ಒಂದು ಪುಟ್ಟ ಬಟ್ಟಲಲ್ಲಿ ನೇರಳೆ ಹಣ್ಣುಗಳನ್ನು ಹಾಕಿ, 2 ನೇರಳೆ ಹಣ್ಣು ಅಥವಾ 5 ನೇರಳೆ ಹಣ್ಣುಗಳನ್ನು ಹಾಕಿ ನೀವು ಸ್ತ್ರೀಯರಿಗೆ ಫಲದಾನವನ್ನು ಕೊಡಬಹುದು. ಇಲ್ಲದೇ ಇದ್ದರೆ 1 ಮಾವಿನ ಹಣ್ಣನ್ನು ಕೂಡ ಇಟ್ಟು ಮುತ್ತೈದೆಯರಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಕಣವನ್ನು, ಅಕ್ಕಿ ಅಡಿಕೆಯನ್ನು, ಅರಿಶಿಣ ಕುಂಕುಮವನ್ನು, ಬಳೆಗಳನ್ನು, ದಕ್ಷಿಣೆಯ ಜೊತೆಗೆ ನೀವು ಯಾವ ಫಲವನ್ನು ತೆಗೆದುಕೊಂಡಿರ್ತೀರೋ ಆ ಫಲವನ್ನು ಇಟ್ಟು ಫಲದಾನವನ್ನಾಗಿ ಕೊಡುವಂತಹದ್ದು. 33 ಜನ ಮುತ್ತೈದೆಯರಿಗೆ ಕೊಡುವಂತಹದ್ದು.
ಪುರುಷೋತ್ತಮನ ಮಾಸವೆಂದು ಕರೆಯಲ್ಪಡುವ ಅಧಿಕ ಮಾಸದಲ್ಲಿ ದೀಪದಾನವು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಈ ಪವಿತ್ರವಾದ ಮಾಸದಲ್ಲಿ ದೀಪದಾನ ಮಾಡುವುದರಿಂದ ಭಗವಂತನ ಕೃಪೆಗೆ ಪಾತ್ರರಾಗಲಿದ್ದೇವೆ. ಜೀವನದಲ್ಲಿ ಅಜ್ಞಾನ ಮತ್ತು ಅಂಧಕಾರ ದೂರವಾಗುತ್ತದೆ ಎಂದು ನಂಬಲಾಗಿದೆ. ದೀಪದ ಬೆಳಕಿನಂತೆ ನಮ್ಮ ಜೀವನದಲ್ಲಿ ಜ್ಞಾನ, ಶಾಂತಿ, ಸೌಭಾಗ್ಯ ಮತ್ತು ಸಮೃದ್ಧಿಯ ಬೆಳಕು ಹರಡಲಿದೆ. ಹಾಗಾಗಿ ದೀಪದಾನವು ಈ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ದಾನವಾಗಿದೆ. ದೀಪದಾನ ಮಾಡುವುದಕ್ಕೆ ಆರತಿ ತಟ್ಟೆಯನ್ನು, 2 ನೀಲಾಂಜನಗಳನ್ನು, ತುಪ್ಪದ ಬತ್ತಿಗಳನ್ನು ಹಾಕಿ ಸಿದ್ಧವಾಗಿ ಇಟ್ಕೊಳ್ಬೇಕು. ಜೊತೆಗೆ ಮುತ್ತೈದೆಯರಿಗೆ ಕೊಡುವುದಕ್ಕೆ ಕಣವನ್ನ, ಅರಿಶಿಣ ಕುಂಕುಮವನ್ನ, ಅಕ್ಕಿ ಅಡಿಕೆಯನ್ನ, ದಕ್ಷಿಣೆಯನ್ನ 1 ರೂಪಾಯಿ ಕೂಡ ಇಡಬಹುದು. ಜೊತೆಗೆ ಬಳೆಗಳನ್ನು ಕೂಡ ಇಟ್ಟು ಮುತ್ತೈದೆಯರಿಗೆ ದಾನ ಕೊಡುವಂತಹದ್ದು ಬಹಳ ಶ್ರೇಯಸ್ಕರವಾಗಿರುವಂತಹದ್ದು. ಆರತಿ ತಟ್ಟೆಯನ್ನೇ ದೀಪದಾನದಲ್ಲಿ ಕೊಡಬೇಕು ಅಂತ ಏನೂ ಇಲ್ಲ. ಜೋಡಿ ದೀಪಗಳನ್ನು ಕೂಡ ನೀವು ಕೊಡಬಹುದು. ದೀಪದಾನವನ್ನು ಮಾಡಬೇಕಾದ್ರೆ ಜೊತೆಯಾಗಿರುವಂತಹ ಅಂದರೆ ಜೋಡಿ ದೀಪಗಳನ್ನು ದಾನ ಮಾಡುವುದು ಶ್ರೇಷ್ಠವಾಗಿರುವಂತಹದ್ದು. ಉದಾಹರಣೆಗೆ ನೀವು ನೀಲಾಂಜನವನ್ನು ದಾನವನ್ನು ಮಾಡುವಂತಹದ್ದಾದರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ, ನೀಲಾಂಜನವನ್ನು ಕೊಡುವಂತಹದ್ದಾದರೆ 2 ನೀಲಾಂಜನಗಳನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಜೊತೆಯಲ್ಲಿರುವಂತಹ ಈ ರೀತಿಯಾಗಿರ್ತಕ್ಕಂತಹ ದೀಪವನ್ನು ಕೊಡುವಂತಹದ್ದು. ಇಲ್ಲ ನಾವು ತಟ್ಟೆಯ ಸಮೇತವಾಗಿ ಕೊಡ್ತೇವೆ, ಆರತಿ ತಟ್ಟೆಯ ಸಮೇತವಾಗಿ ಅಂತಂದರೆ ಈ ರೀತಿಯಾಗಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 2 ನೀಲಾಂಜನಗಳನ್ನು ಇಟ್ಟು ಬತ್ತಿಯನ್ನು ಇಟ್ಟು ನಾವೇನು ಮಾಡಬೇಕು, ದೀಪದಾನವನ್ನು ಮಾಡಬೇಕಾಗ್ತದೆ. ಈ ರೀತಿಯಾಗಿ 33 ಜನ ಮುತ್ತೈದೆಯರಿಗೆ ದೀಪದಾನವನ್ನು ಕೊಡುವಂತಹದ್ದು. ನೀಲಾಂಜನ ದಾನವನ್ನು ನೀವು ಕೊಡಬೇಕಾದ್ರೆ ಜೊತೆಯಲ್ಲಿ 2 ನೀಲಾಂಜನಗಳನ್ನು ಈ ರೀತಿಯಾಗಿ ತೆಗೆದುಕೊಂಡು ಅದರಲ್ಲಿ ತುಪ್ಪದ ಬತ್ತಿಯನ್ನು ಇಟ್ಟು ಜೊತೆಗೆ ಕಣ, ಅಕ್ಕಿ ಅಡಿಕೆ, ಬೆಳೆಗಳನ್ನು ಹಾಗೆ ಅರಿಶಿನ ಕುಂಕುಮ, ದಕ್ಷಿಣೆಯನ್ನಿಟ್ಟು 33 ಜನ ಮುತ್ತೈದೆಯರಿಗೆ ಈ ರೀತಿಯಾಗಿ 33 ನೀಲಾಂಜನಗಳ ಜೋಡಿ ದೀಪವನ್ನು ಮುತ್ತೈದೆಯರಿಗೆ ಕೊಡುವಂತಹದ್ದು. ಅರಿಶಿಣ ಕುಂಕುಮದ ದಾನದಿಂದ ಶ್ರೀ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವಾಗುತ್ತದೆ, ಸೌಭಾಗ್ಯ ವೃದ್ಧಿಯಾಗುತ್ತದೆ, ದಾಂಪತ್ಯ ಜೀವನದಲ್ಲಿ ಮಂಗಳ ಫಲ ದೊರೆಯುತ್ತದೆ, ಮಾಡಿರುವ ದಾನದ ಪುಣ್ಯ ಅಧಿಕವಾಗುತ್ತದೆ. ಅರಿಶಿಣ ಕುಂಕುಮದ ದಾನವನ್ನು ಮುತ್ತೈದೆಯರಿಗೆ ಕೊಡಬೇಕಾದ್ರೆ ಕಣವನ್ನ, ದಕ್ಷಿಣೆಯನ್ನ, ಅರಿಶಿಣ ಕುಂಕುಮವನ್ನ, ಅದೇ ರೀತಿಯಾಗಿ ಅಕ್ಕಿ ಅಡಿಕೆಯನ್ನ, ಬೆಳೆಗಳನ್ನು, ಅದರ ಜೊತೆಗೆ ಈ ರೀತಿಯಾಗಿರ್ತಕ್ಕಂತಹ ಕುಂಕುಮದ ಬಟ್ಟಲುಗಳನ್ನು ಅಥವಾ ಕುಂಕುಮದ ಭರಣಿಗಳು ಕೂಡ ಸಿಗ್ತವೆ. ಅವುಗಳಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಮುತ್ತೈದೆಯರಿಗೆ ಹೂವನ್ನು ಕೊಟ್ಟು ಅರಿಶಿಣ ಕುಂಕುಮವನ್ನು ಕೊಟ್ಟು ಕೊಡುವಂತಹದ್ದು. ಈ ಥರದ ಬಟ್ಟಲುಗಳನ್ನು ತಂದಿಲ್ಲ ಅಂತಂದರೆ ಅಥವಾ ಅನುಕೂಲ ಆಗಿಲ್ಲ ಅಂತಂದರೆ 2 ದೊನ್ನೆಗಳನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಮುತ್ತೈದೆಯರಿಗೆ ದಾನವನ್ನು ಕೊಡುವಂತಹದ್ದು. ಕಲ್ಲು ಸಕ್ಕರೆಯ ದಾನ. ಕಲ್ಲು ಸಕ್ಕರೆಯ ದಾನ ಮಾಡುವುದರಿಂದ ಜೀವನದಲ್ಲಿ ಸಿಹಿ ಹೆಚ್ಚುತ್ತದೆ, ಕುಟುಂಬದಲ್ಲಿ ಪ್ರೀತಿ ಸೌಹಾರ್ದತೆ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಕಲ್ಲು ಸಕ್ಕರೆಯ ದಾನವನ್ನು ಈ ರೀತಿಯಾಗಿ ನಾವು ಕೊಡಬಹುದು. ಒಂದು ಚಿಕ್ಕ ಪ್ಲೇಟಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡು ಅಥವಾ ಬಟ್ಟಲಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡು ದಾನವನ್ನು ಕೊಡಬಹುದು. ಮುತ್ತೈದೆಯರಿಗೆ ಈ ದಾನವನ್ನು ಕೊಡುವಂತಹದ್ದಾದರೆ ಬ್ಲೌಸ್ ಪೀಸು, ದಕ್ಷಿಣೆ, ಅರಿಶಿಣ ಕುಂಕುಮ, ಅಕ್ಕಿ ಅಡಿಕೆ ಮತ್ತು ಬಳೆಗಳನ್ನು ಸೇರಿಸಿ ನಾವೇನು ಮಾಡ್ಬೋದು, ದಾನವನ್ನು ಕೊಡಬಹುದು. ಈ ರೀತಿಯಾಗಿ 33 ಜನ ಮುತ್ತೈದೆಯರಿಗೆ ಕಲ್ಲು ಸಕ್ಕರೆಯ ದಾನವನ್ನು ಕೊಡಬೇಕು. ಶುಕ್ರವಾರದ ಈ ದಾನ ಮಾಡುವುದರಿಂದ ಮನೆಯಲ್ಲಿ ಐಶ್ವರ್ಯ, ಸಮೃದ್ಧಿ ಮತ್ತು ಧನಲಾಭ ವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಸೌಹಾರ್ದ, ಸಂತೋಷ ಮತ್ತು ಶಾಂತಿ ಲಭಿಸುತ್ತದೆ. ಕಷ್ಟಗಳು ಮತ್ತು ಆರ್ಥಿಕ ತೊಂದರೆಗಳು ಕ್ರಮೇಣ ಕಡಿಮೆಯಾಗುತ್ತವೆ.
ಶ್ರೀ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಲಕ್ಷ್ಮೀ ಶೋಭಾನವನ್ನು ಹೇಳಿ ತಾಯಿಯ ಪ್ರಸಾದವಾಗಿರುವಂತಹ ಪುಟಾಣಿ ಮತ್ತು ಸಕ್ಕರೆಯನ್ನು ಈ ರೀತಿಯ ಹಿತ್ತಾಳೆಯ ಬಟ್ಟಲಲ್ಲಿ ಹಾಕಿ ಈ ರೀತಿಯಾಗಿ 33 ಜನ ಮುತ್ತೈದೆಯರಿಗೆ ದಾನವನ್ನು ಕೊಡುವಂತಹದ್ದು. ಲಕ್ಷ್ಮೀ ಶೋಭಾನಿಯ ಬುಕ್ಕನ್ನು ಹಾಗೂ ಕಣ, ಅರಿಶಿನ ಕುಂಕುಮ, ದಕ್ಷಿಣೆ, ಬಳೆಗಳು, ಅಕ್ಕಿ ಅಡಿಕೆಯನ್ನು ಈ ಪ್ರಸಾದ ತುಂಬಿರುವ ಬಟ್ಟಲ ಸಮೇತವಾಗಿ ದಾನವನ್ನು ಕೊಡುವಂತಹದ್ದು. ದಾನ ಕೊಡುವ ಮುನ್ನ ಅರಿಶಿನ ಕುಂಕುಮವನ್ನು, ಹೂವನ್ನು ಕೊಟ್ಟು ದಾನವನ್ನು ಕೊಟ್ಟು ಮುತ್ತೈದೆಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹದ್ದು. ಇದು ಶುಕ್ರವಾರದ ವಿಶೇಷವಾಗಿರ್ತಕ್ಕಂತಹ ದಾನ. ಅವಲಕ್ಕಿಯ ದಾನ ಮಾಡುವುದರಿಂದ ದಾರಿದ್ರ್ಯ ನಿವಾರಣೆಯಾಗುತ್ತದೆ, ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗುವುದಿಲ್ಲ, ಜೊತೆಗೆ ಶ್ರೀಹರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೇವೆ. ಇದನ್ನು ಸುಧಾಮನ ಅವಲಕ್ಕಿಯ ದಾನ ಎಂದು ಕೂಡ ಕರೆಯಲಾಗುವುದು. ಅವಲಕ್ಕಿಯ ದಾನವನ್ನು ಈ ರೀತಿಯಾದಂತಹ ಅರ್ಧ ಕೆಜಿ ಅಥವಾ 1/4 kg ಅವಲಕ್ಕಿಯನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಅಂದರೆ ಹಿತ್ತಾಳೆಯ ತಟ್ಟೆಯಲ್ಲಿ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಕೊಡಬಹುದು. ಇಲ್ಲ ಮುತ್ತೈದೆಯರಿಗೆ ದಾನವನ್ನು ಕೊಡ್ತೇನೆ ಅಂತಂದರೆ ಅರಿಶಿಣ ಕುಂಕುಮವನ್ನು, ದಕ್ಷಿಣೆಯನ್ನು, ಅಕ್ಕಿ ಅಡಿಕೆಯನ್ನು, ಬಳೆಗಳನ್ನು ಇಟ್ಟು ಮುತ್ತೈದೆಯರಿಗೆ ದಾನವನ್ನು ಕೊಡಬಹುದು. ಕುಬೇರನ ಸೇರನ್ನು ದಾನ ಮಾಡುವುದರಿಂದ ಧನ ಧಾನ್ಯಗಳ ವೃದ್ಧಿಯಾಗುತ್ತದೆ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಸಾಲಬಾಧೆ ಹಾಗೂ ಆರ್ಥಿಕ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತವೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತದೆ. ಶ್ರೀ ಲಕ್ಷ್ಮೀದೇವಿ ಕುಬೇರರ ಕೃಪೆಗೆ ಪಾತ್ರರಾಗುತ್ತೇವೆ. ಕುಬೇರನ ಸೇರಿನಲ್ಲಿ ಕಲ್ಲು ಸಕ್ಕರೆ, ನಾಣ್ಯಗಳನ್ನು ಹಾಕಿ ದಾನವನ್ನು ಕೊಡುವಂತಹದ್ದು. ಈ ರೀತಿಯಾಗಿ 33 ಜನರಿಗೆ ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡಬೇಕು. ಮುತ್ತೈದೆಯರಿಗೆ ಈ ದಾನವನ್ನು ಕೊಡುವಂಥದ್ದಾದರೆ ಕಣವನ್ನು, ದಕ್ಷಿಣೆಯನ್ನು, ಅಕ್ಕಿ ಅಡಿಕೆಯನ್ನು, ಬಳೆಗಳನ್ನು, ಅರಿಶಿಣ ಕುಂಕುಮ, ಹೂವನ್ನು ಕೊಟ್ಟು ಈ ಕುಬೇರನ ಸೇರನ್ನು ದಾನವಾಗಿ ಕೊಡುವಂತಹದ್ದು. ಬಳೆಗಳನ್ನು ಮುತ್ತೈದೆಯರಿಗೆ ದಾನ ಕೊಡುವುದರಿಂದ ಸೌಭಾಗ್ಯ ವೃದ್ಧಿಯಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಮಂಗಳ ಮತ್ತು ಸೌಹಾರ್ದತೆ ವೃದ್ಧಿಯಾಗುತ್ತದೆ. ಶುಭ ಕಾರ್ಯಗಳಿಗೆ ಬರುವ ಅಡ್ಡಿ ಆತಂಕಗಳು ಕಡಿಮೆಯಾಗುತ್ತವೆ. ಮುತ್ತೈದೆಯರ ಆಶೀರ್ವಾದ ಲಭಿಸುತ್ತದೆ. ಜೊತೆಗೆ ಶ್ರೀ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಲಭಿಸುತ್ತದೆ. ಬಳೆಗಳನ್ನು ದಾನವಾಗಿ ಕೊಡಬೇಕಾದ್ರೆ 1 ಡಜನ್ ಬಳೆಯನ್ನು ಅಥವಾ 2 ಡಜನ್ ಬಳೆಗಳನ್ನು ದಾನವಾಗಿ ಕೊಡಬೇಕು. ಜೊತೆಗೆ ಕಣ, ಅಕ್ಕಿ ಅಡಿಕೆ, ದಕ್ಷಿಣೆಯನ್ನು ಎಷ್ಟಾದರೂ ಕೂಡ ನೀವು ಕೊಡಬಹುದು. ಅರಿಶಿನ ಕುಂಕುಮವನ್ನು ಕೊಟ್ಟು ಬಳೆಗಳನ್ನು ದಾನವಾಗಿ ಕೊಡುವಂತಹದ್ದು. ಆತ್ಮೀಯ ಧಾರ್ಮಿಕ ಬಂಧುಗಳೇ, ಅಧಿಕ ಮಾಸದ ಪ್ರಯುಕ್ತ ನೀವು ಯಾವ ದಾನವನ್ನು ಮಾಡಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಸುಜನ ಸುಖಿನೋ ಭವಂತು.